ಸ್ವಾಗತ. ನಾನು ನಂದಿನಿ ಸಾಗರ. ನೈರೋಬಿಯ ಪ್ರಮುಖ ವಿಮಾನ ನಿಲ್ದಾಣ ಭಾರತದ ಅದಾನಿ ಸಮೂಹಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಗೆ ಕೀನ್ಯಾದ ಉನ್ನತ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ನೈರೋಬಿಯಾದಲ್ಲಿರುವ ಜೋಮೋ ಕೆನ್ಯಾಟ್ವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪೂರ್ವ ಆಫ್ರಿಕಾದ ಅತಿ ದೊಡ್ಡ ವಿಮಾನಯಾನ ಕೇಂದ್ರವಾಗಿದೆ. ಈ ನಿಲ್ದಾಣವನ್ನು ಮುಂದಿನ 30 ವರ್ಷ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ನೈರೋಬಿ ಸರ್ಕಾರವು ಅದಾನಿ ಸಮೂಹಕ್ಕೆ ನೀಡಿತ್ತು. ಈಗ ಇದಕ್ಕೆ ಕೀನ್ಯಾದ ಉನ್ನತ ನ್ಯಾಯಾಲಯ ತಡೆ ನೀಡಿದೆ. ಈ ಒಪ್ಪಂದವನ್ನು ವಿರೋಧಿಸಿ ಕೀನ್ಯಾದ ವಿಮಾನಯಾನ ಕಾರ್ಮಿಕರ ಒಕ್ಕೂಟವು ಕಳೆದ ತಿಂಗಳು ಮುಷ್ಕರಕ್ಕೆ ಕರೆ ನೀಡಿತ್ತು. ಅದಾನಿ ಸಮೂಹಕ್ಕೆ ನಿರ್ವಹಣೆ ಜವಾಬ್ದಾರಿ ನೀಡೋದ್ರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಡಿಮೆಯಾಗತ್ತೆ ಅಂತ ಆತಂಕ ವ್ಯಕ್ತಪಡಿಸಿತ್ತು. ಈ ಸಂಬಂಧ ನಡೆದ ನ್ಯಾಯಾಂಗ ಪ್ರಕ್ರಿಯೆ ಪರಿಣಾಮ ಈಗ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆ ಆಸ್ಪತ್ರೆಯ ವೈದ್ಯರ ಮೇಲೆ ಮಹಿಳೆಯೊಬ್ಬರು ಹಲ್ಲೆ ಮಾಡಿ ಚಪ್ಪಲಿ ಎಸೆದ ಪ್ರಕರಣ ಖಂಡಿಸಿ ವೈದ್ಯರು ಹಾಗೂ ಸಿಬ್ಬಂದಿ ಆಸ್ಪತ್ರೆಯ ಹೊರರೋಗಿ ವಿಭಾಗ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಗಲಾಟೆ ಪ್ರಕರಣವೊಂದರಲ್ಲಿ ಗಾಯಗೊಂಡಿದ್ದ ಇರ್ಷಾದ್ ಎಂಬುವವರನ್ನ ಚಿಕ್ಕಮಗಳೂರಿನ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿದೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಮೂಳೆ ತಜ್ಞ ವೆಂಕಟೇಶ್ ಅವರು ತಪಾಸಣೆ ಮಾಡ್ತಿದ್ದಾರೆ. ಆಗ ರೋಗಿಯ ಕಡೆಯವರೆಲ್ಲ ಒಟ್ಟಾಗಿ ಒಳಬಂದ್ರು. ಆಗ ವೈದ್ಯರು ಹೊರ ಹೋಗುವಂತೆ ಸೂಚನೆ ನೀಡಿದ್ದಾರೆ. ಆಗ ವಾಗ್ವಾದ ಉಂಟಾಗಿದೆ. ಗಾಯಾಳು ಸಿಬ್ಬಂದಿ ತಸ್ಲೀಮಾ ಅವರು ವೈದ್ಯರ ಕೊರಳಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಚಪ್ಪಲಿಯನ್ನ ಬಿಚ್ಚಿ ಎಸೆದಿದ್ದಾರೆ. ಈ ಘಟನೆಯನ್ನ ಸ್ಥಳದಲ್ಲಿದ್ದ ಕೆಲವರು ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದು ಎಲ್ಲಾ ಕಡೆ ಈ ವಿಡಿಯೋ ವೈರಲ್ ಆಗಿದೆ. ಘಟನೆ ನಡೀತಾ ಇದ್ದಂತೆ ಹೊರರೋಗಿ ವಿಭಾಗವನ್ನ ಬಂದ್ ಮಾಡಿ ವೈದ್ಯರು ಹಾಗೂ ಸಿಬ್ಬಂದಿಯವರು ಜಿಲ್ಲಾ ಸರ್ಜನ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಹವಾನಿಯಂತ್ರಿತ ವ್ಯಾಪಾರಿ ಕೇಂದ್ರ ಮಾಡಿಕೊಟ್ರೆ ಹೇಗಿರುತ್ತೆ? ಇಂತಹ ಯೋಜನೆಯನ್ನ ಸಾಕಾರಗೊಳಿಸಿರೋದು ಬ್ರ್ಯಾಂಡ್ ಬೆಂಗಳೂರು ಯೋಜನೆ. ವಿಜಯನಗರದಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಿತ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಆರಂಭವಾಗಿದೆ. ಇಂದು ನೆಲಮಾಳಿಗೆಯಲ್ಲಿ ನಿರ್ಮಿಸಿರುವ ವ್ಯಾಪಾರ ಕೇಂದ್ರ. ವಾಸ್ತವವಾಗಿ ಈ ಯೋಜನೆ 2017ರಲ್ಲಿಯೇ ಮಂಜೂರಾತಿ ಸಿಕ್ಕಿತ್ತು. ಈಗ ಕಾಮಗಾರಿ ಮುಕ್ತಾಯವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಯೋಜನೆಗೆ ಕಳೆದ ವಾರವೇ ಚಾಲನೆ ನೀಡಿದ್ದಾರೆ. ಇಲ್ಲಿ 9 ಚದರ ಮೀಟರ್ ವಿಸ್ತಾರದ 81 ಮಳಿಗೆಗಳಿವೆ. ಭದ್ರತಾ ಸಿಬ್ಬಂದಿ ಕೊಠಡಿ, ವಿದ್ಯುತ್ ನಿರ್ವಹಣಾ ಸಿಬ್ಬಂದಿ ಕೊಠಡಿ ಇವೆ. ಪ್ರತಿ ಮಳಿಗೆಯಲ್ಲೂ ಅಗ್ನಿಶಾಮಕ ಉಪಕರಣಗಳು ಇವೆ. ಈಗ ಗಣಪತಿ ಹಬ್ಬದ ನಂತರ ಬೀದಿ ಬದಿ ವ್ಯಾಪಾರಿಗಳು ಈ ಬಜಾರ್ನಲ್ಲಿರುವ ಮಳಿಗೆಗೆ ಬಂದಿದ್ದಾರೆ. ದೆಹಲಿಯಲ್ಲಿ ರಾಜೀವ್ ಚೌಕ ಮೆಟ್ರೋ ನಿಲ್ದಾಣದ ಬಳಿ ನಿರ್ಮಿಸಿರುವ ಪಾಲಿಕೆ ಬಜಾರ್ ಮಾದರಿಯಲ್ಲಿ ಬೆಂಗಳೂರಿನ ಬಜಾರ್ ನಿರ್ಮಾಣ ಆಗಿದೆ. ಸೆಪ್ಟೆಂಬರ್ 15ರೊಳಗೆ HSRP ನಂಬರ್ ಅಳವಡಿಸಿಕೊಂಡಿಲ್ಲ ಅಂದ್ರೆ ಭಾರಿ ದಂಡ ಕಟ್ಟಬೇಕಾಗತ್ತೆ. ಕೂಡಲೇ ಈ ಬಗ್ಗೆ ಯೋಚಿಸಿ ಅಂತ ಸಾರಿಗೆ ಇಲಾಖೆ ಎಚ್ಚರಿಕೆ ನೀಡಿದೆ. ಮೊದಲ ಬಾರಿಗೆ 500 ರೂಪಾಯಿ ದಂಡ, ಎರಡನೇ ಬಾರಿ ಸಿಕ್ಕಿಬಿದ್ರೆ 1000 ರೂಪಾಯಿ ದಂಡ ಹಾಕಲು ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆಗೆ 5 ದಿನವಷ್ಟೇ ಬಾಕಿ ಇದೆ. ಸೆಪ್ಟೆಂಬರ್ 15 ಡೆಡ್ ಲೈನ್ ಆಗಿದೆ. ಸೆಪ್ಟೆಂಬರ್ 15ರ ನಂತರ ವಾಹನಕ್ಕೆ HSRP ಇಲ್ಲದಿದ್ರೆ ದಂಡ ಹಾಕಲಾಗುತ್ತೆ. 2019 ಏಪ್ರಿಲ್ 1ಕ್ಕಿಂತ ಮೊದಲು ನೋಂದಣಿಯಾದ ವಾಹನಕ್ಕೆ HSRP ನಂಬರ್ ಪ್ಲೇಟ್ ಕಡ್ಡಾಯ. ಇಲ್ಲಿಯವರೆಗೆ ಕೇವಲ 50 ಲಕ್ಷ ವಾಹನ ಸವಾರರು ಮಾತ್ರ HSRP ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇನ್ನು 1.4 ಕೋಟಿ ವಾಹನ ಸವಾರರು HSRP ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಬೇಕಿದೆ. ಈಗಾಗಲೇ ಮತ್ತೆ ಗಡುವು ವಿಸ್ತರಣೆ ಮಾಡೋದಿಲ್ಲ ಎಂದು ಸಾರಿಗೆ ಇಲಾಖೆ ಹೇಳಿದೆ. ಮಹಾರಾಷ್ಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಾವನಕುಲೆ ಅವರ ಮಗ ಸಂಕೇತ್ ಪ್ರಯಾಣಿಸ್ತಾ ಇದ್ದ ಆಡಿ Q8 ಕಾರ್ ಬೇರೆ ವಾಹನಗಳಿಗೆ ಗುದ್ದಿ ಹಲವರು ಗಾಯಗೊಂಡಿದ್ದಾರೆ. ಪಬ್ನಿಂದ ಹೊರಬಂದ ಸಂಕೇತ್ ಮತ್ತವನ ಸ್ನೇಹಿತರು ಈ ಕೃತ್ಯ ಎಸಗಿದ್ದಾರೆ. ಸೋಮವಾರ ಮಧ್ಯರಾತ್ರಿ 12:30ಕ್ಕೆ ಈ ಘಟನೆ ನಡೆದಿದೆ. ನಾಗಪುರ ನಗರದ ಹೃದಯ ಭಾಗದಲ್ಲಿರುವ ರಾಮದಾಸ ಪೇಟ ಎಂಬ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕುಡಿದ ಮತ್ತಿನಲ್ಲಿ ಇದ್ದ ಸಂಕೇತ್ ಮತ್ತವರ ಗೆಳೆಯರು ಬೇಕಾಬಿಟ್ಟಿ ಕಾರು ಚಲಾಯಿಸಿದ ಹಿನ್ನೆಲೆಯಲ್ಲಿ 3 ಕಾರುಗಳು ಹಾಗೂ 1 ಸ್ಕೂಟರ್ಗೆ ಹಾನಿಯಾಗಿದೆ. ಇದಾದ ಬಳಿಕ 6 ಕಿಲೋಮೀಟರ್ ದೂರಾಡಿ ಕಾರು ಬೇಕಾಬಿಟ್ಟಿ ಸಾಗಿದೆ. ಈ ವೇಳೆ ಮಂಕಾಪುರ ಎಂಬಲ್ಲಿ ಮತ್ತೊಂದು ವಾಹನಕ್ಕೆ ಗುದ್ದಿದೆ. ಈ ವಾಹನದಲ್ಲಿದ್ದ ಜನರು ಕಾರಿನಲ್ಲಿದ್ದ ಯುವಕರನ್ನ ಹೊರಗೆಳೆದು ಸಖತ್ತಾಗಿ ಬಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಆಡಿ ಕಾರ್ ಗುದ್ದಿದ ಪರಿಣಾಮ ಆ ವಾಹನದಲ್ಲಿದ್ದ ಇಬ್ಬರು ಗಾಯಗೊಂಡ್ರು ಎಂದು ತಿಳಿದು ಬಂದಿದೆ. ಸಿರಿವಂತರ ಮಕ್ಕಳ ಅಟ್ಟಹಾಸಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕೆಲವು ತಿಂಗಳ ಹಿಂದೆ ಚಾರ್ಮಡಿ ಘಾಟಿಯಲ್ಲಿ ಕಾಣಿಸಿಕೊಂಡಿದ್ದಂತಹ ಕಾಡಾನೆ ಇದೀಗ ಮತ್ತೆ ಪ್ರತ್ಯಕ್ಷಗೊಂಡಿದೆ. ರಾತ್ರಿ ಹೊತ್ತು ಘಾಟಿ ತಿರುವಿನಲ್ಲಿ ಕಾಣಿಸಿಕೊಂಡ ಕಾಡಾನೆಯನ್ನ ಕಂಡು ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಚಾರ್ಮಡಿ ಘಾಟಿ ರಸ್ತೆಯಲ್ಲಿ ಕಾಡಾನೆ ಬಿಂದಾಸ್ ಓಡಾಟ, ವಾಹನಗಳ ಸಮೀಪವೇ ಸಲಗದ ಓಡಾಟ, ಯಾರಿಗೂ ತೊಂದರೆ ಕೊಡದೆ ಓಡಾಡಿದ ಆನೆ. ಇದನ್ನ ಕಂಡು ವಾಹನಗಳನ್ನ ನಿಲ್ಲಿಸಿ ನಿಧಾನವಾಗಿ ಮುಂದೆ ಸಾಗಿದ ವಾಹನ ಸವಾರರು. ಕಳೆದ 3-4 ತಿಂಗಳಿಂದ ಚಾರ್ಮಡಿ ಘಾಟಿ ಪ್ರದೇಶದಲ್ಲಿ ನಿತ್ಯ ಪ್ರಯಾಣಿಕರಿಗೆ ಕಾಣಿಸಿಕೊಳ್ತಾ ಇದ್ದ ಕಾಡಾನೆ ಇದೀಗ ಮತ್ತೆ ದರ್ಶನ ನೀಡುತ್ತಿದೆ.
ರಾಜಸ್ಥಾನದ ಆಳಂದ್ ಪಟ್ಟಣದ ನಿವಾಸಿಗಳು ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಮಸ್ಯೆಯಿಂದ ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸಿಲಿಂಡರ್ಗಳ ಬುಕ್ ಮಾಡಿದ ನಂತರ ಡೆಲಿವರಿ ಮೆಸೇಜ್ ಬಂದರೂ ಸಿಲಿಂಡರ್ ಮನೆಗೆ ತಲುಪದ ಸಮಸ್ಯೆ ಹೆಚ್ಚಾಗಿದೆ. ಜನರು ಗ್ಯಾಸ್ ಪಡೆಯಲು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಲ್ಪಿಜಿ ಕೇಂದ್ರಗಳಿಗೆ ತೆರಳಿ ಕ್ಯೂನಲ್ಲಿ ನಿಂತು ನಂಬರ್ ಬಂದ ನಂತರ ಸಂಪೂರ್ಣ ಹಣ ಪಾವತಿಸಿ ಗ್ಯಾಸ್ ತೆಗೆದುಕೊಂಡು ಬರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ದಿನ ಬಳಕೆಯ ವಸ್ತುಗಳಲ್ಲಿ ಗ್ಯಾಸ್ ಅಗತ್ಯವಾಗಿರುವುದರಿಂದ ಅಧಿಕಾರಿಗಳು ಈ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ಒದಗಿಸಬೇಕು ಅಂತ ಜನರು ಬೇಡಿಕೆ ಇಟ್ಟಿದ್ದಾರೆ. ಈ ಸಮಸ್ಯೆ ಕುರಿತು ಇಲ್ಲಿನ ನಿವಾಸಿಗಳು ಅನೇಕ ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇದುವರೆಗೂ ಸುಧಾರಣೆ ಕಾಣಿಸುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಇದರಿಂದ ನಿವಾಸಿಗಳು ಗ್ಯಾಸ್ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ದಿನ ಬಳಕೆಯ ವಸ್ತುಗಳಲ್ಲಿ ಗ್ಯಾಸ್ ಅಗತ್ಯವಾಗಿರುವುದರಿಂದ ಅಧಿಕಾರಿಗಳು ಈ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ಒದಗಿಸಬೇಕು ಎಂದು ಜನರು ಬೇಡಿಕೆ ಇಟ್ಟಿದ್ದಾರೆ. ಮ್ಯಾಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೂರಿ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಕೆಲ ದಿನಗಳ ಹಿಂದೆ ಅವರನ್ನೇ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಐಸಿಯುಗೆ ಸ್ಥಳಾಂತರಿಸಲಾಗಿದೆ. ಅವರ ಆರೋಗ್ಯ ಸ್ಥಿತಿಯ ಮೇಲೆ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ ಅಂತ ಸಿಪಿಐಎಂ ಪಕ್ಷದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಶ್ವಾಸಕೋಶದ ಸೋಂಕಿನ ಚಿಕಿತ್ಸೆಗಾಗಿ ಸೀತಾರಾಮ್ ಯಚೂರಿ ಅವರನ್ನ ಆಗಸ್ಟ್ 19ರಂದು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಗ್ಯ ಸ್ಥಿತಿ ಹದಗೆಟ್ಟ ಕಾರಣ ಐಸಿಯುಗೆ ದಾಖಲಿಸಿ ವೆಂಟಿಲೇಟರ್ ಅಳವಡಿಸಲಾಗಿದೆ. ಯಚೂರಿ ಅವರು ಇತ್ತೀಚೆಗೆ ಕಣ್ಣಿನ ಪೊರೆ ಚಿಕಿತ್ಸೆಗೂ ಒಳಗಾಗಿದ್ದರು. ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.